ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದರೂ ಜಿಲ್ಲಾಡಳಿತ, ಆರ್ಟಿಒ ಮತ್ತು ಪೊಲೀಸ್ ಇಲಾಖೆ ಸುಮ್ಮನೆ ಏಕೆ ಇರುತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೆಲ್ಲ ಕಾಣುತ್ತಿಲ್ಲವೇ, ಅವರು ಎಲ್ಲಿದ್ದಾರೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿ ಕುಳಿತಿದೆ. ಕಲಬುರಗಿ ನಗರದಲ್ಲಿಯೇ ಅದು ರಿಂಗ್ ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು 200ರಿಂದ 300 ಲಾರಿ ಟಿಪ್ಪರ್ಗಳು ಅಕ್ರಮವಾಗಿ ಮರಳು ತುಂಬಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಇದಕ್ಕೆ ಒಂದಕ್ಕೆ ರಾಯಲ್ಟಿ ಕಟ್ಟಿರುವ ಯಾವುದೇ ಪುರಾವೆಗಳಿಲ್ಲ. ಇದೆಲ್ಲ ಕೇಳಬೇಕಾದ ಇಲಾಖೆ ಸುಮ್ಮನಾಗಿರುವುದು ಏಕೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಸೇಡಂ, ಚಿತ್ತಾಪುರ, ಚಿಂಚೋಳಿ, ಜೇವರ್ಗಿ, ಅಫಜಲ್ಪುರ ಸೇರಿದಂತೆ ಹಲವಾರು ತಾಲೂಕುಗಳಲ್ಲಿಯೂ ಸಹ ಕಲಬುರಗಿ ಸಚಿವರ ಅನ್ವಯ ಬೆಂಬಲಿಗರೇ ಈ ಅಕ್ರಮ ದಂಧೆ ನಡೆಸುತ್ತಿದ್ದಾರೆ. ಈ ಕುರಿತು ಅಧಿಕಾರಿಗಳು ಕೇಳಿದ್ರೆ ನಮಗೆ ಗೊತ್ತಿದೆ ಅಲ್ಲ ಸರ್ ಎಂಬ ಸಬಾಬು ನೀಡುತ್ತಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಣಿಯಂತೆಯೇ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ ಅಥವಾ ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಇಲಾಖೆಗೆ ಮಾಮೂಲು ಹೋಗುತ್ತಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ವಿಶೇಷವಾಗಿ ಕಣ್ಮುಚ್ಚಿಕೊಂಡು ಕುಳಿತಿರುವಂಥ ಜಿಲ್ಲಾ ಆಡಳಿತ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ವಿರೋಧ ಪಕ್ಷದಲ್ಲಿದ್ದಾಗ ರಾಜಾರೋಷವಾಗಿ ಮಾತನಾಡ್ತಿದ್ದಂಥ ಪ್ರಿಯಾಂಕ ಖರ್ಗೆ ಅವರೇ, ಕಲಬುರಗಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಒಂದು ಸಾರಿ ಅದ್ರ ಬಗ್ಗೆ ಕೂಡ ನೀವು ಮಾತಾಡಬೇಕಾಗಿದೆ. ಇಡೀ ಜಿಲ್ಲಾಡಳಿತ ಸ್ತಬ್ಧ ಆಗಿದೆ. ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಯಾವುದೇ ರೀತಿಯ ರಾಯಲ್ಟಿ ಇಲ್ಲ, ಓವರ್ಲೋಡ್ಗೆ ಕಡಿವಾಣ ಇಲ್ಲ. ಚಿತ್ತಾಪುರ ತಾಲೂಕಿನ ಬಾಗೋಡಿ, ಶಹಾಬಾದ್, ಜೇವರ್ಗಿ, ಸೇಡಂ ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿದಿನ ನೂರಾರು ಮರಳು ತುಂಬಿದ ಲಾರಿಗಳು ಯಾವುದೇ ರಾಯಲ್ಟಿ ಇಲ್ಲದೆ, ಯಾವುದೇ ರೀತಿಯ ಪರ್ಮಿಟ್ ಇಲ್ಲದೆ 20 ಟನ್ ಸಾಗಿಸುವಂಥ ವಾಹನದಲ್ಲಿ 50 ಟನ್ ಮರಳನ್ನು ತುಂಬಿಕೊಂಡು ರಾಜಾರೋಷವಾಗಿ ಮರಳಿನ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ಸಿನ ಮತ್ತು ಸಚಿವರ ಹಿಂಬಾಲಕರು ದಂಡು ಸೇರಿಕೊಂಡಿದೆ. ಯಾಕೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಕಣ್ಣಿಗೆ ಇದು ಕಾಣ್ತಾ ಇಲ್ಲ? ನಾನು ಕೇಳ್ತೇನೆ, ಎಲ್ಲಿ ಹೋಗಿದೆ ಮೈನಿಂಗ್ ಡಿಪಾರ್ಟ್ಮೆಂಟ್? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತು ರಾಮ ಮಂದಿರ ರಸ್ತೆಯಲ್ಲಿ ಹೋಗಿ ನೋಡಿ ಬನ್ನಿ, ಜೇವರ್ಗಿಗೆ ಹೋಗೋ ರಸ್ತೆನಲ್ಲಿ ನೋಡಿ, ಸೇಡಂ ರಸ್ತೆಗೆ ನೋಡಿ, ರಿಂಗ್ ರೋಡ್ನಲ್ಲಿ ನೋಡಿ, ನೂರಾರು ಮರಳು ತುಂಬಿದ ಲಾರಿಗಳು ರಾಜಾರೋಷವಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಗಾಡಿಗೆ ಪರ್ಮಿಟ್ ಇಲ್ಲ, ಓವರ್ಲೋಡು. ಪಾಪ ಸಾಮಾನ್ಯವಾಗಿ ಬೇರೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಲಾರಿ ಮತ್ತೊಂದು ಇದ್ದರೆ ಒಂದು ಅರ್ಧ ಟನ್ನು ಜಾಸ್ತಿ ಮಟೀರಿಯಲ್ ಹಾಕ್ಕೊಂಡು ಹೋದರೆ RTO ಅದಕ್ಕೆ 20,000 50,000 ದಂಡ ಹಾಕ್ತಾರೆ. RTO ಅಧಿಕಾರಿಗಳೇ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಇದೆಯಾ? ಯಾರು ಕಾಣದ ಕೈಗಳ ಬೆಂಬಲದೊಂದಿಗೆ ಇಷ್ಟು ಮರಳ ದಂಧೆ ನಡೀತಾ ಇದೆ ರಾಜಾರೋಷವಾಗಿ. ನಾನೀಗ ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ನಾನು ನಿಮಗೆ ಪತ್ರಿಕೆಗೆ ಮಾಧ್ಯಮಕ್ಕೆ ಬಿಡುಗಡೆ ಮಾಡೋನಿದ್ದೇನೆ. ರಾಜಾರೋಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದ್ದರೂ ಕೂಡ ಅದನ್ನು ಕಾಳಸಂತೆಯಲ್ಲಿ ಮಾರ್ತಕ್ಕಂಥದ್ದು ಮತ್ತು ಯಾವುದೇ ಕಾನೂನಿನ ರೀತಿಯಲ್ಲಿ ರಾಯಲ್ಟಿ ಇಲ್ಲ ಮತ್ತು ಕಾನೂನಿನ ಯಾವುದೇ ಮಾನದಂಡಗಳಿಲ್ಲದೇನೆ ರಾಜಾರೋಷವಾಗಿ ನಡೀತಾ ಇರ್ತಕ್ಕಂಥ ಈ ದಂಧೆಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಇದೆ. ಕಾಂಗ್ರೆಸ್ ಹಿಂಬಾಲಕರು ಈ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಜಿಲ್ಲೆಯ ಸಚಿವರುಗಳ ಕೃಪಾ ಕಟಾಕ್ಷ ಇದೆ. ಇದೆಲ್ಲವನ್ನು ನೋಡಿದ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ. ಎಷ್ಟೋ ಜನ ಅಧಿಕಾರಿಗಳಿಗೆ ನಾನು ಫೋನ್ನಲ್ಲಿ ಮಾತಾಡಿದರೆ ನಾವೇನು ಮಾಡಬೇಕು ಸರ್ ತಮ್ಗೆ ಗೊತ್ತಲ್ಲ ಅಂತಕ್ಕಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. RTO ಡಿಪಾರ್ಟ್ಮೆಂಟ್ ಕಣ್ಮುಚ್ಚಿ ಕೂತಿದೆ, ಮೈನಿಂಗ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಚಿ ಕೂತಿದೆ ಮತ್ತು ಇಡೀ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅವರಿಗೆ ಮಾಮೂಲು ಬರುತ್ತೆ ಸಾಕು. ಏನು ನಡೀತಾ ಇದೆ ಅನ್ನೋಂಥದ್ದನ್ನು ಎಷ್ಟು ಇದ್ರ ಬಗ್ಗೆ 10 ಬಾರಿ ಮಾತಾಡಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ಇವತ್ತು ನೀವು ಆಡಳಿತ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ
ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.